ನಿನ್ನೆ ನಾನು ಮಾರ್ಮಿಕವಾಗಿ ನೇರವಾಗಿ ಕರ್ನಾಟಕ ರಾಜ್ಯದ ಏನು ಮಹತ್ವಾಕಾಂಕ್ಷಿ ಯೋಜನೆ ಏನಿದೆ, ಎತ್ತಿನಹೊಳೆ ಯೋಜನೆ, ಗೌರಿ ಹಬ್ಬದ ದಿನ ಮುಖ್ಯಮಂತ್ರಿಗಳು ಮತ್ತು ನಮ್ಮೆಲ್ಲ ಮಿನಿಸ್ಟರ್ಸು, ಆ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತ ಎಲ್ಲ ಮಿನಿಸ್ಟರ್ಸು ಮತ್ತು ಆ ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತ ಎಲ್ಲ ಶಾಸಕರು ಪಕ್ಷ ಭೇದವನ್ನು ಮರೆತು ಎಲ್ಲರೂ ಕೂಡ ಆಹ್ವಾನಿಸಿ ಅದನ್ನ ಉದ್ಘಾಟನೆಯನ್ನ ಮಾಡುವಂತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ 12:05 7 ಕಡೆ ಆ ಮಿಷಿನ್ಗಳನ್ನ ಆ ಸಂದರ್ಭದಲ್ಲಿ ಕೆಲವು 10:30 ಗಂಟೆ ಒಳಗಡೆನೆ ರಾಹುಕಾಲ ಮುಂಚಿತವಾಗೇನೆ ಕೆಲವು ಮಂತ್ರಿಗಳು ಹೋಗಿ ಕೆಲವು ಕಡೆ ಆನ್ ಮಾಡ್ತಾರೆ, ಸ್ವಲ್ಪ ದೂರ ಇರೋ ಕಡೆ. ಮುಖ್ಯಮಂತ್ರಿಗಳು 12:05 ಒಂದ್ ಕಡೆ ಮೇಜರ್ ಇರೋ ಕಡೆ ಅವರು ಆನ್ ಮಾಡ್ತಾರೆ. ಅದಾದ್ಮೇಲೆ ಕಾರ್ಯಕ್ರಮ ಪಬ್ಲಿಕ್ ಕಾರ್ಯಕ್ರಮಕ್ಕೆ ಬಂದು ಆವತ್ತು ಗೌರಿ ಹಬ್ಬದ ದಿನ ಗಂಗೆಗೆ ಪೂಜೆ ಮಾಡುವಂತ ಕೆಲಸ ಮುಖ್ಯಮಂತ್ರಿಗಳು ನಿರ್ವಹಿಸ್ತಾರೆ. ಇದು ಬಹಳ ವರ್ಷದಿಂದ ನಾವೆಲ್ಲ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೋ. ಇದಕ್ಕೆ ಬಹಳ ಜನ ಸಹಕಾರ ಕೊಟ್ಟಿದ್ದಾರೆ. ರೈತರು, ವಿಶೇಷವಾಗಿ ರೈತರು ತಮ್ಮ ಜಮೀನನ್ನ ಕಳ್ಕೊಂಡು ಅವರು ಈ ಒಂದು ಕುಡಿಯೋ ನೀರಿನ ಯೋಜನೆಗೆ ಸಹಕಾರವನ್ನ ಕೊಟ್ಟಿದ್ದಾರೆ. ಈಗಾಗಲೇ ನೀರು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಬಹಳ ಜನ ಟೀಕೆ ಮಾಡ್ತಾ ಇದ್ರು. ನಾನು ಇದರ ಜವಾಬ್ದಾರಿಯನ್ನ ತೆಗೆದುಕೊಂಡ ಮೇಲೆ ಹಂತವಾಗಿ ಪ್ರತಿಯೊಂದನ್ನು ಕೂಡ ರಿವ್ಯೂ ಮಾಡಿ ಬಹಳ ಜನ ಇದಕ್ಕೆ ಅಡಚಣೆಯನ್ನು ಕೂಡ ಮಾಡ್ತಾ ಇದ್ರು. ಹಿಂದೆ ಸರ್ಕಾರದವರು ಬೇಕಾದಷ್ಟು ಪ್ರಯತ್ನ ಮಾಡಿದ್ದಾರೆ, ಆದರೆ ಕೆಲವರು ಯಾರು ಸಹಕಾರ ಕೊಟ್ಟಿರಲಿಲ್ಲ. ನಾನು ಹೋಗಿ ಟೈಮ್ ಬೌಂಡ್ ಪ್ರೋಗ್ರಾಮ್ ಫಿಕ್ಸ್ ಮಾಡಿ ಅಲ್ಲಿ ಕೆಲವರೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು ನನಗೆ. ಅದಕ್ಕೆಲ್ಲ ನಾನೇ ಪರಿಹಾರ ಅದನ್ನು ಹುಡುಕಿ ಪವರ್ ಡಿಪಾರ್ಟ್ಮೆಂಟ್ ಅವರು ಬಹಳ ಉತ್ತಮವಾದ ರೀತಿ ಸಹಕಾರ ಕೊಟ್ಟರು. ಫಾರೆಸ್ಟ್ ಅವರು ಕೊಟ್ಟಿದ್ದಾರೆ, ಇನ್ನು ಕೊಡಬೇಕಾಗಿದೆ. ಬಟ್ ನಮ್ಮ ಇಲಾಖೆಯವರು ಕೂಡ, ರೆವಿನ್ಯೂ ಇಲಾಖೆಯವರು, ಆ ಲೋಕಲ್ ಡೆಪ್ಟಿ ಕಮಿಷನರ್ಸು, ಬೇರೆ ಸಂಬಂಧಪಟ್ಟಂತ ಪೊಲೀಸ್ ಆಫೀಸರ್ಸ್ ಎಲ್ಲ ಕೂಡ ಸಹಕಾರ ಕೊಟ್ಟು ಬಹುಶಃ ಇವತ್ತು ನಾನು ಟ್ರಯಲ್ ರನ್ ಕೂಡ ಪ್ರಾರಂಭ ಮಾಡಿ ಬಂದಿದ್ದೇನೆ. ಈ ಮಧ್ಯದಲ್ಲಿ ಟ್ರಯಲ್ ರನ್ ಮಾಡೋಕ್ಕಿಂತ ಮುಂಚಿತವಾಗಿ ಒಂದ್ ಕಡೆ ಲೀಕ್ ಆಗಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಅದು ಕೂಡ ಎಲ್ಲ ಸರಿ ಮಾಡಿ, ಅದು ಬಹಳ ದೊಡ್ಡ, ನೀವೆಲ್ಲ ಬಂದು ಸ್ಪಾಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.